ಓಂ ಶಾಂತಿ. ಓಂ ಶಾಂತಿ. ವೀಕ್ಷಕರೇ, ಅಭಿಮಾನಿಗಳೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಅಮೃತ್ವ. ಮನುಷ್ಯ ಸಾಯದೆ ನೂರಾರು ವರ್ಷ, ಸಾವಿರಾರು ವರ್ಷ, ಲಕ್ಷಾಂತರ ವರ್ಷ, ಕೋಟ್ಯಾಂತರ ವರ್ಷ ಸಾಯದೆ ಇರ್ಬೋದಾ? ಖಂಡಿತ ಸಾಧ್ಯ. ಅದು ಇದೇ ಶರೀರಗಳಲ್ಲಿ ನೂರಾರು ವರ್ಷ, ಸಾವಿರಾರು ವರ್ಷ, ಲಕ್ಷಾಂತರ ವರ್ಷ ನಾವು ಸಾಯದೆ ನಾವು ಇರ್ಬೋದು ಶಾಶ್ವತವಾಗಿ. ಆದರೆ ಅದಕ್ಕೆ ಪರಿಶ್ರಮ ಇರುತ್ತೆ. ಕಷ್ಟಪಟ್ಟು ಸಾಧನೆ ಮಾಡಬೇಕಾಗುತ್ತೆ. ಕಷ್ಟಪಟ್ಟು ಸಾಧನೆ ಮಾಡಿದ್ರೆ ಖಂಡಿತ ನಾವು ನೂರಾರು ವರ್ಷ, ಸಾವಿರಾರು ವರ್ಷ, ಲಕ್ಷಾಂತರ ವರ್ಷ, ಕೋಟ್ಯಾಂತರ ವರ್ಷ ಇದೇ ಶರೀರದಲ್ಲೇ ನಾವು ಜೀವಿಸ್ಬೋದು. ಇದು ಖಂಡಿತ ಸಾಧ್ಯ. ಅದು ಹೇಗೆ ಅಂತ ಸಿಂಪಲ್ಲಾಗಿ ನಾನು ನಿಮ್ಗೆ ಹೇಳ್ತೀನಿ. ಮೊದಲಿಗೆ ನಮ್ಮ ಶರೀರದಲ್ಲಿ ಇರ್ತಕ್ಕಂಥ ಶೆಲ್ಸ್ ಅಂತಿರುತ್ತೆ, ಜೀವಕೋಶಗಳು. ಅನಂತರ ನಮ್ಮ DNA ಅಂತ ಒಂದಿರುತ್ತೆ. ನಮ್ಮ DNA ನಾವು ಚೇಂಜ್ ಮಾಡಿಕೊಂಡ್ರೆ ಅದು ಎರಡು ರೀತಿಯಲ್ಲಿ, ಒಂದು ಭಾವನಾತ್ಮಕವಾಗಿ, ಹಾಗೆ ದೈಹಿಕವಾಗಿ. ಅಂದರೆ ಫಿಸಿಕಲ್, ಸ್ಪಿರಿಚುವಲ್ ಎರಡು, ಸ್ಥೂಲ ಸೂಕ್ಷ್ಮ ಪ್ರಾಣ, ಆತ್ಮ ಪರಮಾತ್ಮ ಜೀವಾತ್ಮ, ಈ ರೀತಿ ಒಂದು ಕೆಲವು ತತ್ವಗಳಿರುತ್ತೆ. ಆದರೆ ಇದು ನಿಮ್ಗೆ ಅರ್ಥ ಆಗದೆ ಹೋಗಲಿ, ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಸರಳವಾಗಿ ಅದರಲ್ಲೂ ಆದಷ್ಟು ಆಧ್ಯಾತ್ಮ, ವಿಜ್ಞಾನ ಆಧ್ಯಾತ್ಮ ಎರಡೂ ಸೇರಿಸ್ಕೊಂಡು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆದರೆ ಇದನ್ನು ನೀವು ಎಲ್ಲಪ್ಪ ಈ ವಿಡಿಯೋ ಎಲ್ಲ ಸಿಗುತ್ತೆ, ಈ ಪ್ರೋಗ್ರಾಮ್ಸ್ ಎಲ್ಲ ಸಿಗುತ್ತೆ, ಇದೆಲ್ಲ ಎಲ್ಲಿ ನಾವು ನೋಡ್ಬೋದು, ಇದೇ ಯೂಟ್ಯೂಬ್ ಚಾನಲಲ್ಲ ಅಂತ ತಿಳ್ಕೊಬೇಡಿ. ನಿಮಗೆ ಸಿಗೋದು, ನಾನೊಂದು ಚಾನಲ್ನ ನಿಮಗೆ ಇದರಲ್ಲಿ ಪರಿಚಯ ಮಾಡಿಕೊಡ್ತೀನಿ. ನಾಗ ಸೃಷ್ಟಿ ಚಾನಲ್ ಇರುತ್ತೆ. ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾಗ ಸೃಷ್ಟಿ ಚಾನಲಲ್ಲಿ ನಿಮಗೆ ಸೃಷ್ಟಿ, ಸ್ಥಿತಿ, ಲಯ, ಈ ಜಗತ್ತು ಯಾವ ರೀತಿ ಆಗಿದೆ, ಮನುಷ್ಯರು ಪ್ರಾಣಿಗಳು ಹುಟ್ಟುತ್ತವೆ, ಇರ್ತವೆ, ಸಾಯ್ತವೆ, ಹಾಗೆ ರೋಗಗಳಿಗೆ, ಬಾಧೆಗಳಿಗೆ, ಸಮಸ್ಯೆಗಳಿಗೆ ಬಲಿ ಆಗ್ತವೆ, ಕೊನೆಗೆ ಅಂತ್ಯ ಆಗ್ತವೆ. ಆದರೆ ಮನುಷ್ಯರಾದ ನಾವು ಬುದ್ಧಿವಂತರು, ಜ್ಞಾನಿಗಳು, ಸಾಕಷ್ಟು ವಿವೇಕ ಇರುತ್ತೆ, ಸಾಕಷ್ಟು ಗ್ರಂಥಗಳನ್ನು ಓದೋ ಸಾಮರ್ಥ್ಯ ನಮಗಿರುತ್ತೆ. ಒಂದು ವೇಳೆ ಓದು ಬರಹ ಬರಲಿಲ್ಲ ಅಂದರು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಯೂಟ್ಯೂಬು, ಗೂಗಲ್ಲು, ವಿಕಿಪೀಡಿಯಾ, ಹಾಗೆ ಸಾಕಷ್ಟು ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಇದೆ. ಹಾಗೆ ಸಾಕಷ್ಟು ಮಂದಿ ಪುಸ್ತಕಗಳನ್ನು ಬರೆದಿರ್ತಾರೆ. ಓದೋಕ್ಕೆ ಬರಲ್ಲ ಅಂದರೆ ಚಾನಲ್ಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಕೇಳಿ ತಿಳ್ಕೊಬೋದು, ಹಾಗೆ ಪ್ರಾಕ್ಟೀಸ್ ಮಾಡ್ಬೋದು. ನೋಡಿ, ನಾವು ಕಷ್ಟಪಡದೆ ಜಗತ್ತಿನಲ್ಲಿ ಯಾವುದೂ ನಮಗೆ ಸಿಗಲ್ಲ. ನೆನ್ಪಿಟ್ಕೊಳ್ಳಿ, ಕಷ್ಟಪಟ್ಟರೆ ಖಂಡಿತ ನಾವು ಏನೇನು ಬೇಕಾದ್ರೂ ಸಾಧಿಸ್ಬೋದು. ಕಷ್ಟಪಟ್ಟಿಲ್ಲ ಅಂದರೆ ಆಗಲ್ಲ ಬಿಡು, ನನ್ನಿಂದ ಆಗಲ್ಲ, ನಾನು ಸಾಧಿಸೋಕ್ಕಾಗಲ್ಲ, ಇದು ನನ್ನಿಂದ ಆಗಲ್ಲ, ನಾನಿಷ್ಟೇ, ನಾನು ಹೇಗ್ತಿಷ್ಟೇ, ನಾನು ಹುಟ್ಟಿದ್ದು ಹಿಂಗೆ, ನಾನು ಇರೋದು ಹಿಂಗೆ, ನಾವು ಬಡವರು, ಏನು ಮಾಡೋಕ್ಕಾಗಲ್ಲ, ನಾನು ಓದಿಲ್ಲ, ನಾನು ಇಷ್ಟೇ ಓದಿರೋದು, ನಮ್ಮ ಹತ್ರ ದುಡ್ಡಿಲ್ಲ, ಅದಾಗಲ್ಲ ಹೀಗೇ ಕತೆಗಳು ಹೇಳಿ ಹಾಗೇ ಇದ್ದೋಗ್ತೀವಿ. ಮೇಲೆ ಬರಲ್ಲ, ಸಾಧಿಸೋಕೆ ಆಗೋದೇ ಇಲ್ಲ. ₹1 ಕೂಡ ಸಂಪಾದನೆ ಮಾಡೋಕ್ಕಾಗಲ್ಲ. ಕಷ್ಟಪಟ್ಟರೆ ಖಂಡಿತ ನಾವು ಏನಾದರೂ ಸಾಧಿಸ್ಬೋದು. ಅದಕ್ಕೆ ಸಾವನ್ನು ಗೆಲ್ಬೋದು. ಮೊದಲು ನಾವು ಆರೋಗ್ಯ ಇದ್ದರೆ ಸಾಕು, ಒಳ್ಳೆಯ ಆರೋಗ್ಯ. ಆಮೇಲೆ ದಾರಿದ್ರ್ಯ ಇರಬಾರ್ದು, ಅಂದರೆ ಯಾವುದೇ ಸಾಲಗಳಿರಬಾರ್ದು. ಅನಂತರ ರೋಗಗಳಿರಬಾರ್ದು. ಅನಂತರ ಖಂಡಿತ ನಾವು ಅಮೃತವನ್ನು ಪಡಿತೀವಿ. 100 ಅಲ್ಲ, 200 ಅಲ್ಲ, 500 ಅಲ್ಲ, 1000 ಅಲ್ಲ, ಲಕ್ಷ ಅಲ್ಲ, ಕೋಟಿಗಳ ವರ್ಷಗಳಾದರೂ ಈ ಶರೀರ ಆಗಿರುತ್ತೆ. ಆ ರೀತಿಯ ಒಂದು ಥಿಯರಿ ಇರುತ್ತೆ, ಸಬ್ಜೆಕ್ಟ್, ಅದೊಂದು ಪ್ರಾಜೆಕ್ಟು. ಅದನ್ನು ನಾಗಸೃಷ್ಟಿ ಪ್ರಾಜೆಕ್ಟ್ ಅನ್ನೋ ಚಾನಲಲ್ಲಿ ನಿಮಗೆ ಸಿಗುತ್ತೆ. ನಾಗಸೃಷ್ಟಿ ಪ್ರಾಜೆಕ್ಟ್ ಅನ್ನೋ ಚಾನಲಲ್ಲಿ ನಿಮಗೆ ಸಿಗುತ್ತೆ. ನಾಗಸೃಷ್ಟಿ ಅಂತ ಒಂದು ಚಾನಲ್ ಇರುತ್ತೆ, ಅದರಲ್ಲಿ ಪ್ರಾಜೆಕ್ಟ್ ಇರುತ್ತೆ. ಗೊತ್ತಾಯ್ತಲ್ಲ? ನೀವು ನಾಗಸೃಷ್ಟಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಾಕು. ನೀವು ಮಾಡಬೇಕಾಗಿರೋದಿಷ್ಟೇ, ನಾಗಸೃಷ್ಟಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರಲ್ಲಿ ಈ ವಿಡಿಯೋಗಳನ್ನು ನೋಡಿ. ಮೊದಲಿಗೆ ನೀವು ಸಾಲಗಳ ಬಾಧೆಯಿಂದ, ದಾರಿದ್ರ್ಯದಿಂದ ಮುಕ್ತರಾಗಬೇಕಿದು ಒಂದನೇದು.
ಎರಡನೇದು ಆರೋಗ್ಯ ಭಾಗ್ಯ ಲಭಿಸ್ಬೇಕು, ಎರಡನೇದು. ಮೂರನೇದು ಈ ಸಂಸಾರ ಬಂಧನ, ಈ ಶರೀರ ಬಂಧನ, ಈ ಪ್ರಪಂಚದ ಈ ಮನಸ್ಸಿನ ಬಂಧನದಿಂದ ಬಿಡುಗಡೆ ಆಗಬೇಕು. ಅರ್ಥಾತ್ ಜೀವನ್ಮುಕ್ತಿ ಅಂದರೆ ಇಲ್ಲೇ ನಾವು ವಾಸ ಮಾಡ್ತಾ ಸುಖವಾಗಿರೋದು, ಯಾವುದೇ ಬಾಧೆಗಳಿಲ್ದಿರ, ಅದನ್ನು ಜೀವನ್ಮುಕ್ತಿ ಅಂತಾರೆ. ಸತ್ತೋಗ್ಬಿಟ್ರೆ ಜೀವನ್ಮುಕ್ತಿ ಅಲ್ಲ, ಸತ್ತೋಗ್ಬಿಟ್ರೆ ಮುಕ್ತಿ ಅಲ್ಲ, ಸತ್ತೋಗ್ಬಿಟ್ರೆ ಮೋಕ್ಷ ಅಲ್ಲ. ಮೋಕ್ಷ ಅಂದರೆ ನಾವು ಸರ್ವಶಕ್ತಿಮಾನ್ ಆಗೋದು, ಮ್ಯಾನ್, ಸುಪ್ರೀಂ ಪವರ್, ಮ್ಯಾನ್, ಮ್ಯಾನ್ ಆಗ್ತಕ್ಕಂಥದ್ದೇ ಮೋಕ್ಷ ಅಂದರೆ. ಸರ್ವಶಕ್ತಿಮಾನ್ ಯಾರಾಗ್ತಾರೋ ಅದನ್ನು ಮೋಕ್ಷ ಅಂತಾರೆ. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಓಕೆನಾ? ಹಾಗಿದ್ರೆ ನೀವು ಪ್ರಯತ್ನ ಪಟ್ಟರೆ, ಯಾವ ರೀತಿ ಪ್ರಯತ್ನ ಪಟ್ರೆ ಅಂದರೆ, ನಾನು ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಗರಿಕೆ ಹುಲ್ಲಿದೆ, ನೀವು ನೋಡ್ಬೋದು, ಬರೀ ಗರಿಕೆ ಹುಲ್ಲಿದೆ. ಇದು ನನ್ನ ಚಿಕ್ಕ ಮನೆ, ಹಂಗಂತ ಇದು ನನ್ನ ಸ್ವಂತ ಮನೆಯಲ್ಲ, ಯಾರ್ದೋ ಮನೆಯಲ್ಲಿ ನಾನು ವಾಸ ಮಾಡ್ತೀನಿ. ಮನೆ ಮುಂದೆ ನೋಡಿ ಯಾವ ರೀತಿ ಇದೆ, ಇಲ್ಲಿ ತುಳಸಿ ಗಿಡ ಇದೆ, ಅದು ಬಿಟ್ಟರೆ ಇನ್ನೇನಿದೆ, ಬರೀ ಹುಲ್ಲಿದೆ, ಓಡಾಡೋಕ್ಕೂ ದಾರಿ ಇಲ್ಲ. ನೀವು ನೋಡ್ಬೋದು. ನಿಮ್ಗೆ ಅರ್ಥ ಆಗಬೇಕಂದ್ರೆ ನೋಡಿ, ಪೂರ್ತಿ ಬೆಳೆ ಇದೆ, ಇಲ್ಲಿ ಹುಲ್ಲಿದೆ, ಅಲ್ಲಿ ಬೆಳೆ ಇದೆ, ನೋಡ್ಬೋದು ನೀವು ಬೆಳೆ ಅಲ್ವಾ, ಯಾವ ರೀತಿ ಬೆಳೆ ಇದೆ ನೋಡ್ಬೋದು. ಬೆಳೆ ಇಲ್ಲಿ ಹುಲ್ಲಿದೆ ಅಲ್ವಾ, ನೋಡಿ ಎಷ್ಟು ಬೆಳೆ ಇದೆ. ಯಾಕೆ ಬೆಳೆ ಬಂತಿಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಕಷ್ಟಪಟ್ಟು ರೈತರು ಉಳುಮೆ ಮಾಡ್ತಾರೆ, ಉಳುಮೆ ಮಾಡಿದ್ಮೇಲೆ ಇನ್ನೇನಪ್ಪ ಬರುತ್ತೆ ಅವ್ರಿಗೆ, ಬೆಳೆ ತಾನೇ ಬರುತ್ತೆ. ಯೋಚನೆ ಮಾಡಿ, ಬೆಳೆ ತಾನೇ ಬರುತ್ತೆ. ಕಷ್ಟಪಟ್ಟರೆ ಹುಲ್ಲು ಕಿತ್ತು ಉಳುಮೆ ಮಾಡಿ ಈ ರೀತಿ ಬೆಳೆ ಬರುತ್ತೆ. ನೋಡಿ ಬೆಳೆ ಹೆಂಗಿದೆ, ಇನ್ನು ಸ್ವಲ್ಪ ದಿನ ನೋಡಿದ್ರೆ ಇದೆಲ್ಲ ತೆನೆ ಬರುತ್ತೆ, ಬಂದಿದೆ ಇದೆಲ್ಲ, ಗೊತ್ತಾಯ್ತಲ್ಲ, ಇದೆಲ್ಲ ಬಂದಿರುತ್ತೆ. ರಾಗಿ ಯಥೇಚ್ಛವಾಗಿ ಬರುತ್ತೆ ಅಲ್ವಾ, ರೈತರಿಗೆ ಅನುಕೂಲ ಆಗುತ್ತೆ, ಅವರು ಇದರಿಂದ ಆದಾಯ ಮಾಡ್ಕೊಳ್ತಾರೆ, ಅವ್ರ ಕಷ್ಟಗಳು ನಿವಾರಣೆ ಆಗುತ್ತೆ, ಕಷ್ಟಪಟ್ಟಿದ್ದಾರೆ. ಓಕೆ, ಇದು ರೈತರ ಕೆಲಸ. ಆದರೆ ನೀವು ಅಮೃತ ಪಡಿಬೇಕು, ಆರೋಗ್ಯ ಪಡಿಬೇಕಲ್ವ. ಆರೋಗ್ಯ ಪಡಿಬೇಕಂದ್ರೆ ನೀವೇನು ಮಾಡಬೇಕು ಹೇಳಿ? ಈ ರೀತಿ ಹೊಲ ಯಾವ ರೀತಿ ರೈತ ಉಳುಮೆ ಮಾಡ್ತಾನೆ, ಬೆಳೆ ತೆಗಿತಾನೆ, ಅದೇ ರೀತಿ ಅಮೃತ ಪಡಿಬೇಕು. ಅದೇ ರೀತಿ ನೀವು ಕಷ್ಟಪಟ್ಟರೆ ನೀವು ಅಮೃತವನ್ನು ಖಂಡಿತ ಪಡಿತೀರ. ಇರೋದು ಹೇಳ್ತೀನಿ, ಅಮೃತವನ್ನು ಖಂಡಿತ ಪಡಿತೀರ. ಅದಕ್ಕೆ ನೀವು ಮಾಡಬೇಕಾಗಿರೋದು ಏನಪ್ಪ ಅಂದರೆ, ನಾನು ಒಂದು ಚಾನಲ್ನ ನಿಮಗೆ ಪರಿಚಯಿಸ್ತೀನಿ. ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡಬೇಕಾಗಿರೋದು ಒಂದೇ ಕೆಲಸ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಗಸೃಷ್ಟಿ ಚಾನಲ್ಲು ನಾನು ನಿಮಗೆ ಕೊಡ್ತಾಯಿದ್ದೀನಿ. ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಾಕು, ಖಂಡಿತ ನೀವು ಅಮೃತವನ್ನು ಪಡಿತೀರ. ಓಕೆನಾ? ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಾಕು, ಅದರಲ್ಲಿರೋ ವೀಡಿಯೋಗಳು ನೋಡಿ, ಆದಷ್ಟು ಪರಿಪಾಲನೆ ಮಾಡಿ, ಖಂಡಿತ ನೀವು ಅಮೃತವನ್ನು ಪಡಿತೀರ. ರೋಗಗಳು ನಿಮ್ಮ ಹತ್ರ ಬರೋದಿಲ್ಲ, ದಾರಿದ್ರ್ಯಗಳು ನಿಮ್ಮ ಹತ್ರ ಬರೋದಿಲ್ಲ, ಕಷ್ಟಗಳು ನಿಮ್ಮ ಹತ್ರ ಬರೋದಿಲ್ಲ, ಲಾಸ್ಟ್ಗೆ ಸಾವೇ ನಿಮ್ಮ ಹತ್ರ ಬರೋದಿಲ್ಲ. ಖಂಡಿತ ನಾನು ಹೇಳ್ತಾಯಿದ್ದೀನಿ, ಗೊತ್ತಾಯ್ತಲ್ಲ? ಅದರಲ್ಲಿ ಎಲ್ಲ ರೀತಿಯ ಥಿಯರಿ ಇರುತ್ತೆ. ಒಂದೊಂದೇ ವಿಡಿಯೋ ನೋಡಿ, ಆಗ ನಿಮಗೆ ದಿನೇ ಒಂದೊಂದು ಮೆಟ್ಲು ಮುಂದಕ್ಕೆ ಹೋಗ್ತೀರ, ಆಗ ನಿಮ್ಗೆ ಅರ್ಥ ಆಗುತ್ತೆ. ಓಕೆನಾ? ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಾಗ ಸೃಷ್ಟಿ. ಓಕೆನಾ? ಓಕೆ, ನಿಮ್ಗೆ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.